ಟು ಇಟ್. ನೀವು ನಿಮ್ಮ ಸ್ಟೋರಿ ನಂಗೆ ಶೇರ್ ಮಾಡ್ಬೇಕಾದ್ರೆ ಇಟ್ ವಾಸ್ ವೆರಿ ಯೂನಿಕ್. ನಂಗೆ ಏನಕ್ಕೆ ಯೂನಿಕ್ ಅಂತ ಅನಿಸ್ತು ಅಂತಂದ್ರೆ, ನೀವು ಕಂಪ್ಲೀಟ್ಲಿ ಆ ಮಲ್ನಾಡ್ ಸೈಡಿಂದ ಬಂದು ಆ ಕಂಪ್ಲೀಟ್ ಕೋರ್ ಟ್ರೆಡಿಷನಲ್ ವೇ ದಟ್ ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದು ಅಂಡ್ ದಟ್ ಟು ಜರ್ನಲಿಸಮ್ ಮಾಡಿಕೊಂಡು ವಾಟ್ ಮೇಡ್ ಯು ಕಮ್ ಟು ಬ್ಯಾಂಗ್ಳೂರ್? ಆ್ಯಕ್ಚುಲಿ ಎಲ್ಲರಿಗೂ ಒಂದು ಕ್ಲಾರಿಟಿ ಇರುತ್ತೆ ಲೈಫಲ್ಲಿ. ನನಗೆ ನಿಜ ಹೇಳಬೇಕಂದ್ರೆ ಯಾವುದು ಕ್ಲಾರಿಟಿ ಇರಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನಾನು ನಿಮಗೆ ನಂದೊಂದಿಷ್ಟು ಸ್ಟೋರಿನ ಶೇರ್ ಮಾಡಿದ್ದೆ. ಆರ್ಥೋಡಾಕ್ಸ್ ಆ್ಯಂಡ್ ಅಥೆಂಟಿಕ್ ಫ್ಯಾಮಿಲಿ, ಅಥೆಂಟಿಕ್ ಹಾಗೆ ಅಲ್ಲ ಆಯ್ತಾ. ನಿಮಗೆ ಪ್ರತಿಯೊಂದಕ್ಕೂ ಕಂಡೀಷನ್ಸು, ಪ್ರತಿಯೊಂದಕ್ಕೂ ರೂಲ್ಸ್, ಹೀಗೆ ಬದುಕಬೇಕು, ಹಾಗೆ ಬದುಕಬೇಕು, ಇಷ್ಟೊತ್ತಿಗೆ ಹೇಳ್ಬೇಕು ಅಂದ್ರೆ ಮನುಷ್ಯನ ಜೀವನನೇ ಹಾಗೆ ಅನ್ನೋದು ನನ್ನ ಫ್ಯಾಮಿಲಿ ಥಾಟ್. ಓಕೆ, ನಾನು ಹಾಗೆ ಫಿಕ್ಸ್ ಆಗಿಬಿಡಿದೆ. ಅದೇ ನನಗೆ ಲೈಫಲ್ಲಿ ಕ್ಲಾರಿಟಿ ಇರಲಿಲ್ಲ. ಅಂದ್ರೆ ನಾನು ಏನಾಗಬೇಕು, ಮುಂದೆ ಏನಾಗ್ತೀನಿ, ಏನೋ ಒಟ್ಟು ಮನೇಲಿ ಸ್ಕೂಲು ಕಳಿಸ್ತಾರೆ, ಕಾಲೇಜಿಗೆ ಕಳಿಸ್ತಾರೆ, ಇಲ್ಲಾಂದ್ರೆ ಕೆಲಸ ಮಾಡಿಸ್ತಾರೆ ಮನೇಲಿದ್ರೆ, ಅದಕ್ಕಿಂತ ಸ್ಕೂಲು ಕಾಲೇಜ್ ಬೆಟರ್ ಅಲ್ಲ ಅನ್ಕೊಂಡು ಹೋಗ್ತಿದೆ. ಅಂದ್ರೆ ಅಲ್ಲಿ ಅಂದ್ರೆ ನನಗೆ ಒಂದೊಂದ್ಸಲ ತುಂಬಾ ವಿಚಿತ್ರ ಅನ್ಸುತ್ತೆ. ನಾನು ಬೆಳೆದಿರೋ ಅಂದ್ರೆ ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ ತಕ್ಕ ಮಟ್ಟಿಗೆ.